ಯಲಹಂಕ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಕಾವೇರಿ ಎಂಬ ವಿಧವೆಯೊಬ್ಬಳು ತರಬೇತಿಗಾಗಿ ಬೆಂಗಳೂರಿಗೆ ಹೋಗಿ ಬರುವಾಗ ಬಾಗೇಪಲ್ಲಿ ಡಿಪೋ ಬಸ್ ಕಂಡಕ್ಟರ್ ಶ್ರೀನಾಥ್ ಎಂಬಾತ ಆಕೆಯನ್ನ ಪರಿಚಯ ಮಾಡಿಕೊಂಡು ಆಕೆಯಿಂದ ಮೊಬೈಲ್ ನಂಬರ್ ತೆಗೆದುಕೊಂಡು ಆಗಾಗ ಮಾತನಾಡಿ ಪರಿಚಯ ಮಾಡಿಕೊಂಡು ಆ ಪರಿಚಯ ಪ್ರೀತಿ ಪ್ರೇಮ ನಾಟಕವಾಡಿ ಮದುವೆಯಾಗಿ 2 ಮಕ್ಕಳಿದ್ರು, ನಾನಿನ್ನೂ ಮದುವೆ ಆಗಿಲ್ಲ ಎಂದು ಕತೆ ಕಟ್ಟಿ ಆಕೆಯನ್ನ ನಂಬಿಸಿ ಆಕೆಯ ಬಳಿ ಇದ್ದ ಚಿನ್ನದ ಒಡವೆ ಸುಮಾರು 19 ಲಕ್ಷ ರುಗಳ ನಗದು ಪಡೆದು 2-3 ಕಡೆ ಲಾಡ್ಜ್ಗಳಿಗೆ ಕರೆದೊಯ್ದು ಆಕೆಯನ್ನ ಕಾಮತೃಷೆಗೆ ಬಳಸಿಕೊಂಡು ಗರ್ಭಿಣಿ ಆದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿರುವ ಘಟನೆ ನಡೆದಿದೆ. ಅವನಿಂದ ಮೋಸ ಹೋದ ಚಿತ್ರದುರ್ಗ ಮೂಲದ ಈ ಅಮಾಯಕಿಯನ್ನು ಅವನನ್ನ ಹುಡುಕಾಡಿಕೊಂಡು ಬಾಗೇಪಲ್ಲಿಗೆ ಹೋಗಿ ಅವನ ಮೋಸದಾಟ ತಿಳಿದು ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲು ಹೋಗಿದ್ದಾಳೆ. ಆ ಮಾಹಿತಿ ತಿಳಿದ ಕಂಡಕ್ಟರ್ ಶ್ರೀನಾಥ್ ತನ್ನ ಹೆಂಡತಿ, ಸಂಬಂಧಿಕರು ಹಾಗೂ ಕೆಲವು DSS ಮುಖಂಡರನ್ನ ಕರೆತಂದು ನ್ಯಾಯ ಪಂಚಾಯಿತಿ ಮಾಡಿ ಆತನಿಗೆ ನೀಡಿದ್ದ ಹಣವನ್ನೇ ಒಂದಿಷ್ಟು ವಾಪಸ್ಸು ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಸೆಟಲ್ಮೆಂಟ್ ಆಗಿದೆ ಎಂದು ನಾಟಕವಾಡಿ ಆಕೆಯನ್ನ ಹಿಡಿದು ಒಡೆದು ಬಡಿದು ಊಟ ನೀರು ನೀಡದೆ ಹೊರಟು ಹೋಗಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಸಂತ್ರಸ್ತೆ ಕಾವೇರಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಕೇಸು ದಾಖಲಾಗುವಂತೆ ಮಾಡಿದ್ದಾರೆ. ಆದರೆ ಇಲ್ಲಿ ದೂರು ನೀಡಲು ಸಹಾಯ ಮಾಡುವ ರೀತಿಯಲ್ಲಿ ಎಂಟ್ರಿ ಕೊಟ್ಟ ಲಾಯರ್ ದೂರು ಕೊಡಿಸಿ ಆತನನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ನಂಬಿಸಿ ಆಕೆಯಿಂದ 1 ಲಕ್ಷ ಪೀಕಿ ಅನಂತರ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತೆ. ಮನೆ ಮಾಡಿಕೊಂಡು ಇದ್ದೀನಿ. ಸ್ಟಾಫ್ ನರ್ಸಾಗಿ ಸ್ಪರ್ಶ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಂಗೆ ಟ್ರೈನಿಂಗ್ ಹಾಕಿದ್ರು ನನಗೆ ಮೈಸೂರಿಗೆ ಹೋಗುವಾಗ ಬಸ್ಸಲ್ಲಿ ಶ್ರೀನಾಥ್ ಅವರು ನನಗೆ ಪರಿಚಯ ಆಗಿ ಫೋನ್ ನಂಬರ್ ಇಸ್ಕೊಂಡ್ರು. ಚೈನು 2 ಸರಿ ಅಂತ ಇರಲಿಲ್ಲ ಅಂತ ನಾನು ಸುಮ್ಮನೆ ಆದೆ. ಆಮೇಲೆ ಆದಮೇಲೆ ಮನೆಯವರಿಗೆ ಯಾರು ಹೇಳಿದ್ರು ಅಂತ ಗೊತ್ತಾಯಿತು ಅಂತ ಹೇಳಿದ್ಮೇಲೆ ಮತ್ತು ನನ್ನ ಜೀವನ ಏನು, ನಾನು ನೀನು ಇಷ್ಟಪಟ್ಟಿಲ್ಲ ನೀನಾಗೆ ಬಂದೆ ಅಂತ ಕೇಳಿದ್ದೆ. ಇಲ್ಲ, ನಿನ್ನ ಜೀವನ ನೀನು ನೋಡ್ಕೊ. ಅಷ್ಟೊತ್ತಿಗಾದರೆ ನಾನು ಕನ್ಸೀವ್ ಆಗಿದೆ, 2 ತಿಂಗಳಾಗಿತ್ತು. ಬೇಡ, ಇನ್ನೂ 2 ವರ್ಷ ಬೇಡ ಅಂತ ಹಠ ಮಾಡಿಬಿಟ್ಟು ಇದು ಮಾಡಿಸಿದ್ರು. ಇನ್ನು ದೂರು ಸ್ವೀಕರಿಸಿದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಯು FIR ಹಾಕಲು ಮತ್ತು ಮಹಜರು ಮಾಡಲು ಎಂದು ಅವರು ಸಹ 25ರಿಂದ 30 ಸಾವಿರ ರೂಪಾಯಿ ತನಕ ಅವರು ಲಂಚ ಪಡೆದಿದ್ದಾರಂತೆ. ಅಲ್ಲದೆ ಮೋಸ ಮಾಡಿದ ಶ್ರೀನಾಥ್ನೊಂದಿಗೆ ಲಾಡ್ಜ್ಗಳಲ್ಲಿ ತಂಗಿದ್ದ ಮಾಹಿತಿ ತರಲು ಹೋದಾಗ ಹೋಗಬೇಕಾದ ಕಾರು ಬಾಡಿಗೆಯನ್ನ ಆಕೆಯಿಂದಲೇ ಕೊಡಿಸಿದ್ದಾರಂತೆ. ಲಾಡ್ಜ್ಗಳಲ್ಲಿ ಪ್ರವೇಶ ಪುಸ್ತಕ ತೆಗೆದು ಎಂಟ್ರಿ ನೋಟ್ ಮಾಡಲು ಅಲ್ಲಿನ ಸಿಬ್ಬಂದಿಗೂ 5 ಸಾವಿರ ಈಕೆಯಿಂದಲೇ ಹಣ ಕೊಡಿಸಿದ್ದಾರಂತೆ. ಅಲ್ಲದೆ ಹೋಗಿ ಬರುವ ಮಧ್ಯೆ ಹೋಟೆಲ್ನಲ್ಲಿ ಚೆನ್ನಾಗಿ ತಿಂದು ತೇಗಿದ ಬಿಲ್ಲುಗಳು ಸಹ ನೊಂದ ಮಹಿಳೆಯಿಂದಲೇ ಕೊಡಿಸಿದ್ರಂತೆ. ಸ್ಟೇಷನಿಗೆ ಹೋದೆ. ಸರಸ್ವತಮ್ಮ, ನವೀನಣ್ಣ, ಡ್ರೈವರು, ಇನ್ನೊಬ್ರು ಮಾಜರ್ ಮೇಡಕ್ಕೆ ಬಾಗೇಪಲ್ಲಿ ಕರ್ಕೊಂಡೋದ್ರು. 4ನೇ ತಾರೀಕು ಕರ್ಕೊಂಡೋದೆ. ಕಾರ್ ಮಾಡು ಅಂತಂದರು. ಅವರೇ ಮಾಡಿದರು ಕಾರು. ಬಾಡಿಗೆ ಹೇಳ್ತೀವಿ ಅಂದರು. ಆಯಿತು ಅಂತಂದೆ. ಅಲ್ಲಿ ಬರೀ ಇದೇ ರೀಸನ್, 10ನೇ ತಾರೀಕಿಂದ ಬರೀ ಇದೇ ರೀಸನ್ ಹೇಳ್ಕೊಂತಾನೆ ನಾನು ಕೇಳಿದೆ ಇವತ್ತು ಯಶವಂತ್ ಸರ್, ನಾವು ಸರ್ ನನಗೆ ಓಡಾಡೋಕ್ಕಾಗ್ತಾ ಇಲ್ಲ ಸರ್, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ. ಯಾಕೆ ಸರ್ ಹಿಂಗೆ ಅಂತಂದರೆ, ನೀನು ಹೋಗಿ ಹುಡುಕೊಂಬ ಅಮ್ಮ, ನಮಗೊಂದು ಫೋನ್ ಮಾಡು, ನಾವು ಬಂದು ಕರ್ಕೊಂಬರ್ತೀವಿ ಅಂತಾರೆ. ಕೇಳಿದ್ಕೆ ತಪ್ಪಿಸ್ಕೊಂಡಿದ್ದಾರೆ ಸರ್, ಡ್ಯೂಟಿ ಮಾಡ್ತಾಯಿದ್ದಾರೆ, ನಮಗೆ ಗೊತ್ತಿಲ್ಲ ಅಂತಾರೆ. ಇಷ್ಟೆಲ್ಲ ಖರ್ಚು ಮಾಡಿಸಿದ ಅಬಲೆ ವಿಧವೆಗೆ ನ್ಯಾಯ ಕೊಡಿಸಿದ್ದಾನಂತ ನೋಡಿದ್ರೆ ಅದು ಮಾಡಿಲ್ಲ. FIR ದಾಖಲಿಸಿದ್ರೂ ಆತನನ್ನ ಅರೆಸ್ಟ್ ಮಾಡಿಲ್ಲ. ದೂರು ಕೊಟ್ಟ ಮಹಿಳೆಯದೇ ಸುಳ್ಳು ಹೇಳಿಕೆ ಎಂಬ ತೀರ್ಮಾನಕ್ಕೆ ಪೊಲೀಸರು ಬಂದಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದ್ದು, ಈಗ ಬಂದ ಮಾಹಿತಿ ಪ್ರಕಾರ ಪ್ರೀತಿ ಪ್ರೇಮ ನಾಟಕ ಆಡಿ ಮಹಿಳೆಯನ್ನ ವಂಚಿಸಿದ ಕಪಟಿ ಕಂಡಕ್ಟರ್ಗೂ ಬೇಲ್ ಸಿಕ್ಕಿದೆ ಎಂಬ ಮಾಹಿತಿ ಹರಿದಾಡುತ್ತಿದ್ದು, ಇದೇನಾದ್ರೂ ನಿಜ ಆಗಿದ್ರೆ ಯಾವ ನ್ಯಾಯಕ್ಕಾಗಿ ಆ ನೊಂದ ಮಹಿಳೆ ಓಡಾಡಿದ್ದಳೋ ಅದೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತಿದ್ದು, ಮಹಿಳಾ ರಕ್ಷಣೆಗೆ ಇರುವ ಎಲ್ಲ ಇಲಾಖೆಗಳು ಪೊಲೀಸ್ ಠಾಣೆಗೂ ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಟಿ ಮಾರ್ಜಾಲ ನ್ಯಾಯವನ್ನ ತೋರಿವೆ ಎನ್ನುವುದೇ ನಿಜ ಎನ್ನುವಂತಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.